ಭಾವ ಫೌಂಡೇಶನ್ ಇದರ ವತಿಯಿಂದ ನಿಧನ ಹೊಂದಿದ ಪದ್ಮಶ್ರೀ ಪುರಸ್ಕೃತೆ ಶತಾಯುಷಿ ಸಾಲುಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆಯ ಕಾರ್ಯಕ್ರಮವು ಕಾಟಿಪಳ್ಳದ ಮಿಸ್ಬಾ ನಾಲೆಜ್ ಫೌಂಡೇಶನ್ ಕಾಲೇಜಿನ ವಠಾರದಲ್ಲಿ ನಡೆಯಿತು. ಫೌಂಡೇಶನ್ನ ಸ್ಥಾಪಕ ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಅವರು ನುಡಿನಮನ ಸಲ್ಲಿಸಿ ನೂರಾರು ಸಸಿಗಳನ್ನು ನೆಟ್ಟು ಬೃಹತ್ ಮರವನ್ನಾಗಿ ಮಕ್ಕಳಂತೆ ಬೆಳೆಸಿ ಪೋಷಿಸಿದ ಕೀರ್ತಿ ಅವರದ್ದು. ಪರಿಸರಕ್ಕೆ ಅವರು ಕೊಟ್ಟ ಕೊಡುಗೆ ಅಸಾಮಾನ್ಯವಾಗಿದ್ದು, ಭಾರತ ಸರ್ಕಾರ ಪದ್ಮಶ್ರೀ ನೀಡಿ ಪುರಸ್ಕರಿಸಿದೆ. ಅವರಂತೆ ನಾವು ಕೂಡ ಪರಿಸರ ಉಳಿಸಲು ಸಂಕಲ್ಪ ತೊಡಬೇಕಾಗಿದೆ ಎಂದು ಹೇಳಿದರು. ಅಂತಹ ಒಂದು ಪುಣ್ಯಾತ್ಮೆ ಅಂದು ಬಹುಶಃ ಸ್ವಾತಂತ್ರ್ಯ ದಕ್ಕುವುದಕ್ಕಿಂತಲೂ ಮುಂಚೆ ಜನನವಾದಂತಹ ಆ ಸಾಲುಮರದ ತಿಮ್ಮಕ್ಕ ಹಲವಾರು ಮರಗಳನ್ನಿಟ್ಟು ಅದನ್ನು ಒಣವಾಗಿ ಮಾಡಿಸಿ ಮಳೆ ಬರಲಿಕ್ಕೆ ಕಾರಣವಾದಂತಹ ಪುಣ್ಯಾತ್ಮೆ. ಬಹುಶಃ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡುತ್ತದೆ. ಅಂತಹ ಒಂದು ಗಟ್ಟಿಗತ್ತಿಯ ಮಹಿಳೆ ಭಾರತದ ಇತಿಹಾಸದ ಪುಟವನ್ನು ಸೇರಿರುವಂತಹ ಸಂದರ್ಭದಲ್ಲಿ ಮಿಸ್ಬಾ ಕಾಲೇಜಿನಲ್ಲಿ ಕಲಿಯುತ್ತಿರುವಂತಹ ಮಹಿಳಾ ಮಣಿಗಳಾದಂತಹ ಅವೆಲ್ಲರೂ ತಮಗೊಂದು ಪಾಠ. ಅವರು ತನ್ನ ಇಳಿ ವಯಸ್ಸಿನಲ್ಲೂ ಪರಿಸರವಾದಿಯಾಗಿ ಈ ಭಾಗದ ಯಾವ ರೀತಿ ಪೊಲ್ಯೂಷನ್ ಇರ್ತದೆ ಅದನ್ನು ನಾವು ಎದುರಿಸಬೇಕಾದ್ರೆ ವೃಕ್ಷವನ್ನು ಬೆಳೆಸಬೇಕು. ಆ ವೃಕ್ಷದ ಮೂಲಕ ಜನರಿಗೆ ಯಾವ ರೀತಿಯಲ್ಲಿ ಆಕ್ಸಿಜನ್ ಕೊಡುವಂತಹ ಕೆಲಸ. ಅದೇ ತರ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಝೈದಾ ಜಲೀಲ್ ಅವರು ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕ ಅವರು ದೇಶ ಕಂಡ ಅಪರೂಪದ ನಾರಿ ಶಕ್ತಿಯಾಗಿದ್ದರು ಎಂದು ಸ್ಮರಿಸಿದರು. 2025 with the age of 114, who is really a role model to all the women in India, not only in Karnataka, maybe in the world, who took this step to plant the samplings and get the students motivation to a best environment, to become the best person by implementing importance of planting the trees and her contributions to. ಶಿಕ್ಷಕರಾದ ಮುಫಿದಾ, ಕನಕದಾಸ್ ಕೂಳೂರು, ಶಿಕ್ಷಕರು, ವಿದ್ಯಾರ್ಥಿಗಳು ಈ ವೇಳೆ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು. ಕನಸಲು ನೀ